ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಮಿಂತ್ರಾಯಿಂದ ಕೆಲವೊಂದು ಬ್ಯಾಗ್ಸ್ನ ಆರ್ಡರ್ ಮಾಡಿದ್ದೆ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಟೋಟಲ್ ನಾನು 6 ಬ್ಯಾಗ್ಸ್ ಏನು ಆರ್ಡರ್ ಮಾಡಿದ್ದೆ, ಅದರಲ್ಲಿ 3 ಆಲ್ರೆಡಿ ರಿಟರ್ನ್ ಮಾಡಿದ್ದೀನಿ. ಇನ್ನು 3 ಬ್ಯಾಗ್ಸ್ ನನ್ನ ಹತ್ರ ಇಲ್ಲಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾದರೂ ಈಚೆ ಕಡೆ ಹೋಗೋವಾಗ. ಸೊ ಮಿಕ್ಕಿದ ಬ್ಯಾಗ್ಸ್ ಏನಕ್ಕೆ ರಿಟರ್ನ್ ಮಾಡಿದೆ ಅಂದರೆ ಅದು ಒಂದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಮತ್ತು ಇನ್ನೊಂದು ಬಂದು ಪ್ರೈಸ್ ಜಾಸ್ತಿ ಅನಿಸ್ತು. ಆಮೇಲೆ ಅದರದ್ದು ಬ್ಯಾಗ್ ಓವರ್ ಸೈಜ್ ಬ್ಯಾಗ್ ರೀತಿ ಎಲ್ಲ ಇತ್ತು. ಅದ್ರ ಬಗ್ಗೆ ನಾನು ನಿಮಗೆ ಲಾಸ್ಟಲ್ಲಿ ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ನಾನು ನಿಮಗೆ ಫೋಟೋ ಹಾಕ್ಬಿಟ್ಟು ಕೂಡ ನಾನು ಯಾವ್ಯಾವ ಬ್ಯಾಗ್ ಯಾವ್ಯಾವ ರೀತಿ ಇತ್ತು ಅಂತ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಯಾವ್ಯಾವ ಬ್ಯಾಗ್ ತೊಗೊಂಡಿದ್ದೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲೇಟ್ ಮಾಡ್ದಿರೋ ವೀಡಿಯೋ ಶುರು ಮಾಡೋಣ, ಬನ್ನಿ ಹೋಗೋಣ. ಫಸ್ಟ್ ಬ್ಯಾಗ್ ಬಂದು ಇದು ಬಂದು ನೆಸ್ಟ್ ಏಷ್ಯಾ ಅನ್ನೋ ಬ್ರ್ಯಾಂಡಿಂದ. ಸೊ ನಾನು ತೊಗೊಂಡಿರೋದು ಬಂದು ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ 2 ಆಪ್ಷನ್ಸ್ ಇದೆ. ಒಂದು ಬಂದು ಯೆಲ್ಲೋ ಕಲರ್ ಅಂದರೆ ಮಸ್ಟರ್ಡ್ ಕಲರು, ಇನ್ನೊಂದು ಬಂದು ಯಾವ ಕಲರ್ ಅಂತ ನನಗೆ ನೆನಪಿಲ್ಲ. ಬೇಕಾದರೆ ಇಲ್ಲಿ ನಾನು ಪಿಕ್ಚರ್ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಕಲರ್ಸ್ ಆಪ್ಷನ್ಸ್ ಎಲ್ಲ ಹೇಳ್ತೀನಿ. ಆ್ಯಂಡ್ ಈ ಬ್ಯಾಗ್ದು ಹೈಟು ವಿಡ್ತು ಮತ್ತು ಡೆಪ್ತ್ ಎಲ್ಲ ಏನಿದೆಯಲ್ಲ ಅದೆಲ್ಲ ನಿಮಗೆ ಸ್ಕ್ರೀನ್ ಮೇಲೇ ಕೊಟ್ಟಿರ್ತೀನಿ. ಸೊ ಇದು ಬಂದು ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಮೆಟೀರಿಯಲ್ ಬಗ್ಗೆ ಹೇಳೋದಾದರೆ ಇದು ಬಂದು ಕ್ಯಾನ್ವಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ನೋಡ್ಬೋದು ಇಲ್ಲಿ ಸೈಡಲ್ಲಿ ಕೂಡ ನಮಗೆ ಈ ರೀತಿ ಇದು ಕೊಟ್ಟಿದ್ದಾರೆ, ಅಂದರೆ ಜಿಗ್ಜಾಗ್ ರೀತಿ ಚಕ್ಸ್ ರೀತಿ ಇರೋಂಥದ್ದು ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನ್, ಮತ್ತು ಇನ್ನೊಂದು ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ. ಸೊ ಇದು ನಮಗೆ ಇದರಲ್ಲಿ 2 ಹ್ಯಾಂಡಲ್ಸ್ ಸಿಗುತ್ತೆ ಮತ್ತು ಒಂದು ದೊಡ್ಡ ಕಂಪಾರ್ಟ್ಮೆಂಟ್ ಕೂಡ ಇದೆ. ಆ್ಯಂಡ್ ಇದೊಂದು ಬರೀ ಒಂದೇ ಒಂದು ಲಾರ್ಜ್ ಕಂಪಾರ್ಟ್ಮೆಂಟ್ ಇದೆ, ಅದಕ್ಕೆ ಜಿಪ್ ಕ್ಲೋಜರ್ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಕುರ್ತಾಸ್ ಜೊತೆ ಇರ್ಬೋದು, ಮತ್ತು ಈ ರೀತಿ ವೆಸ್ಟ್ರನ್ ಗೌನ್ಸ್ ಜೊತೆ ಮತ್ತು ಲಾಂಗ್ ಫ್ರಾಕ್ಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿದೆ. ಜೀನ್ಸ್ ಜೊತೆ ಕೂಡ ನಾವು ಆರಾಮಾಗಿ ತೊಗೊಂಡು ಹೋಗ್ಬೋದು. ಸೊ ಈ ಬ್ಯಾಗ್ ಬಂದು ಎಲ್ಲ ಬಟ್ಟೆಗಳಿಗೂ ಸೆಟ್ ಆಗುವಂಥ ಬ್ಯಾಗು. ಸೊ ನನಗಿದು ತುಂಬಾ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಇದರಲ್ಲಿ ಮಸ್ಟರ್ಡ್ ಕಲರ್ ಕೂಡ ಆರ್ಡರ್ ಮಾಡಿದ್ದೆ, ಬಟ್ ಅದೇನಂದರೆ ವೈಟ್ಗಿಂತ ಅದು ಡಲ್ಲಾಗಿ ಕಾಣಿಸ್ತಾ ಇತ್ತು, ಅದರಿಂದ ಅದು ನನಗೆ ಇಷ್ಟ ಆಗಿಲ್ಲ. ರಿಟರ್ನ್ ಮಾಡಿಬಿಟ್ಟು ಮತ್ತು ನಾನು ಎಕ್ಸ್ಚೇಂಜ್ ಮಾಡಿಕೊಂಡು ವೈಟೇ ಇಸ್ಕೊಂಡೆ. ಸೊ ಈ ಬ್ಯಾಗೇ ನನಗೆ ತುಂಬ ಇಷ್ಟ ಆಯಿತು, ಈ ಕಲರ್ ತುಂಬಾ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದು 995 ಇದೆ ಪ್ರೆಸೆಂಟ್ ಪ್ರೈಸು. ನನಗೆ ಸಿಕ್ಕಿದ್ದು ಬಂದು 800 ಸಮಥಿಂಗ್. ಇಲ್ಲಿ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ, ಬಟ್ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಔಟ್ಫಿಟ್ ಜೊತೆ ಆರಾಮಾಗಿ ಹೋಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಯಾಗ್ ಬಂದು ಇದು ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಬ್ಯಾಗ್ ಬಂದು ಇದು ಬಂದು ನಾನು ಮಿನಿ ವೆಸ್ಟ್ ಅನ್ನೋ ಬ್ರ್ಯಾಂಡಿಂದ ಅಂದರೆ ಆ ಬ್ರ್ಯಾಂಡಿಂದ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಇದಕ್ಕೆ ಈ ರೀತಿ ಹ್ಯಾಂಡಲ್ ಇದೆ, ಇಲ್ಲಿಂದ ಇಲ್ಲಿಗೆ ಚೈನ್ ಬಂದು ಆಮೇಲೆ ಇಲ್ಲಿಂದ ನಮಗೆ ಈ ರೀತಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಯಾಗು. ನನಗೆ ಈ ಬ್ಯಾಗ್ ತುಂಬಾ ಇಷ್ಟ ಆಯಿತು. ಇನ್ನು ಈ ಬ್ಯಾಗ್ದು ಬ್ರ್ಯಾಂಡ್ ಬಂದು ಮಿನಿ ವೆಸ್ಟು. ಸೊ ಇದರಲ್ಲಿ ನಿಮಗೆ ಎಷ್ಟು ಆಪ್ಷನ್ಸ್ ಇದೆ ಅಂದರೆ ತುಂಬಾ ಆಪ್ಷನ್ಸ್, ಬ್ಲ್ಯಾಕ್ ಇದೆ, ಗ್ರೀನ್ ಇದೆ. ನಾನು ಈ ಬ್ಯಾಗ್ನ ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ತೊಗೊಬೇಕು ಅಂತ ಅಂದ್ಕೊಂಡೇ ಇದ್ದೆ, ಬಟ್ ತೊಗೊಂಡಿರಲಿಲ್ಲ. ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತ ಹಂಗೆ ಸುಮ್ಮನೆ ಆಗಿದ್ದೆ. ಆ್ಯಂಡ್ ನಾನು ಆರ್ಡರ್ ಮಾಡಿದಾಗ ಕೂಡ ನಾನು ಬ್ರೌನೇ ತೊಗೊಂಡಿದ್ದು. ಈ ಬ್ಯಾಗ್ ಆರ್ಡರ್ ಮಾಡಿದಾಗ ಒಂದು ದೊಡ್ಡ ಕಥೆನೇ ಆಗಿತ್ತು ಅಂತ ಹೇಳ್ಬೋದು. ನಾನು ಬ್ರೌನ್ ಕಲರಲ್ಲಿ ಆರ್ಡರ್ ಮಾಡಿದ್ದೆ, ಬ್ಯಾಗ್ ಬಂದು ನನಗೆ ಬ್ಲ್ಯಾಕ್ ಕಲರಲ್ಲಿ ರಿಸೀವ್ ಆಗಿತ್ತು. ಸೊ ತಿರ್ಗಾ ಎಕ್ಸ್ಚೇಂಜ್ ಹಾಕಿ ಈ ಸತಿ ಎಕ್ಸ್ಚೇಂಜಲ್ಲಿ ನನಗೆ ದೊಡ್ಡ ತಲೆನೋವೇ ಆಗಿತ್ತು. ಸೊ ಫೈನಲಿ ಬ್ರೌನ್ ಕಲರ್ ನಾನು ಆಸೆ ಪಟ್ಟಿದ್ದ ಬ್ಯಾಗು ನನ್ನ ಕೈಯಲ್ಲಿದೆ. ಆ್ಯಂಡ್ ಈ ಬ್ಯಾಗ್ ಬಗ್ಗೆ ಹೇಳೋದಾದರೆ ಇದಕ್ಕೂ ಅಷ್ಟೇ 2 ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿವರೆಗೂ ಚೈನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮಾಮೂಲಿ ಇದ್ರದ್ದು ಹ್ಯಾಂಡಲ್ ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಚೈನೇ ಇದ್ದಿದ್ರೆ ನೋಡೋಕ್ಕೆ ಚೆನ್ನಾಗಿರ್ತಾಯಿತ್ತು, ಬಟ್ ನಮಗೆ ಅದನ್ನು ಕ್ಯಾರಿ ಮಾಡೋವಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಚೈನ್ ಇರೋದ್ರಿಂದ ಅದು ಮತ್ತೆ ಸ್ಲಿಪ್ಪಾಗಿ ಹೋಗುತ್ತೆ, ಅದರಿಂದನೇ. ಇನ್ನು ಈ ಬ್ಯಾಗ್ ಬಂದು 16 ಇಂಚ್ ಬ್ಯಾಗ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿರೋ ಅಂಥ ಪ್ಯಾಟ್ರನ್ ಏನಿದೆಯಲ್ಲ, ನನಗೆ ಈ ಪ್ಯಾಟ್ರನ್ನೇ ತುಂಬ ಇಷ್ಟ ಆಗಿದ್ದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ನಮಗೆ ನಾರ್ಮಲ್ ಕುರ್ತಾಸ್ ಜೊತೆ ಇರ್ಬೋದು, ಇಲ್ಲಾಂದರೆ ವೆಸ್ಟರ್ನ್ ವೇರ್ ಜೊತೆ ಎಲ್ಲ ಆರಾಮಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಕ್ಲಾಸಿಯಾಗಿ ಕಾಣಿಸೋ ಬ್ಯಾಗ್ ಅಂತ ಹೇಳ್ಬೋದು. ಒಂದು ಮೇನ್ ಕಂಪಾರ್ಟ್ಮೆಂಟ್ ಇದೆ, ಅದಕ್ಕೆ ಜಿಪ್ ಕ್ಲೋಜರ್ ಇದೆ, ನೋಡ್ಬೋದು. ಸೊ ಒಳಗಡೆ ಓಪನ್ ಮಾಡಿದ್ರೆ ನಮಗೆ ಒಂದು ಮೊಬೈಲ್ ಪೌಚ್ ಇದೆ, ಆಮೇಲೆ ಒಂದು
ಏನು ಫೋನ್ ಇಟ್ಕೊಳ್ಳೋಕ್ಕೆ ಒಂದು ಚಿಕ್ಕದಾಗಿ ಒಂದು ಇದು ಕೊಟ್ಟಿದ್ದಾರೆ, ಅದಕ್ಕೂ ಜಿಪ್ ಕ್ಲೋಸರ್ ಇದೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿರೋವಂಥ ಬ್ಯಾಗು, ನನಗೆ ತುಂಬಾ ಇಷ್ಟ ಆಗಿದ್ದಂಥ ಬ್ಯಾಗ್ ಇದು. ಇನ್ನು ಈ ವ್ಲಾಗಲ್ಲಿ ಬಂದು ಲಾಸ್ಟ್ ಆ್ಯಂಡ್ ಫೈನಲ್ ಬ್ಯಾಗ್ ಬಂದು ಇದು ಕ್ಯೂಟಾಗಿರೋವಂಥ ಬ್ಯಾಗು. ಸೊ ಇದು ಬಂದು ಡ್ರೆಸ್ ಬೇರಿ ಅನ್ನೋ ಬ್ರ್ಯಾಂಡಿಂದ ತಗೊಂಡಿದ್ದೀನಿ. ಆ್ಯಂಡ್ ನೋಡ್ಬೋದು ಇದಕ್ಕೆ ನಮಗೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಸ್ಲಿಂಗ್ ಚೈನ್ ರೀತಿ ಕೂಡ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದು ಅಷ್ಟೇ ಎಲ್ಲ ಔಟ್ಫಿಟ್ ಜೊತೆ ಆರಾಮಾಗಿ, ಯಾವ ಲಾರ್ಜ್ ಬ್ಯಾಗ್ ನಿಮಗೆ ಟೋಟೆ ಬ್ಯಾಗ್ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ, ಅಂದರೆ ಈ ರೀತಿ ವೈಟ್ ಬ್ಯಾಗ್ ತೋರಿಸ್ದೆ ಅಲ್ವಾ ಸ್ಟಾರ್ಟಿಂಗಲ್ಲಿ, ಟೋಟೆ ಬ್ಯಾಗ್ ಎಲ್ಲ ತೊಗೊಂಡೋಗೋಕ್ಕೆ ಇಷ್ಟ ಇಲ್ಲ, ಮಾಮೂಲಿ ಚಿಕ್ಕದಾಗಿರಬೇಕು, ಆದರೆ ಫೋನು ಮತ್ತು ನಿಮಗೆ ಕ್ಯಾಶೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಬೇಕು ಅಂದರೆ ಆರಾಮಾಗಿ ಇದನ್ನು ತೊಗೊಂಡೋಗ್ಬೋದು, ಕಣ್ಣು ಮುಚ್ಕೊಂಡು ತೊಗೊಂಡೋಗ್ಬೋದು. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದ್ರ ಮೆಟೀರಿಯಲ್ ಬಂದು ನನಗೆ ನೆನಪಿಲ್ಲ, ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ್ಯಂಡ್ ಇದ್ರದ್ದು ಓಪನ್ ಮಾಡಿದ್ರೆ ಸೊ ಒಂದು ನಮಗೆ ಲಾರ್ಜ್ ಕಂಪಾರ್ಟ್ಮೆಂಟ್ ಇದೆ ಮತ್ತು ಒಂದು ಪೌಚ್ ರೀತಿ ಇದೆ, ಇಲ್ಲೊಂದು ಒಳಗಡೆ ಒಂದು ಜಿಪ್ ಕ್ಲೋಸರ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ನನಗೆ ಈ ಬ್ಯಾಗ್ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ಸೊ ಇಷ್ಟೊತ್ತು ನಾನು ಯಾವ್ಯಾವ ಬ್ಯಾಗ್ ನನಗಿಷ್ಟ ಆಯಿತು ಅದೆಲ್ಲ ನಾನು ನಿಮ್ಗೆ ತೋರಿಸ್ದೆ. ಕ್ವಾಲಿಟಿ ಅಂತೂ ಹೇಳೋ ಮಾತೇ ಇಲ್ಲ, ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ತೊಗೊಬೋದು, ಅಷ್ಟು ಚೆನ್ನಾಗಿದೆ ಈ ಬ್ಯಾಗ್ಸ್ ಅಂತ ಹೇಳ್ಬೋದು. ನಾನು ಬೇರೆದು ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ದೆ, ಅದ್ರ ಬಗ್ಗೆನೂ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಆ್ಯಂಡ್ ಯಾವ್ಯಾವ ಬ್ಯಾಗ್ ಅಂತ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಫಸ್ಟ್ ಬಂದು ಇಲ್ಲಿ ಸ್ಕ್ರೀನ್ ಮೇಲೆ ಇರೋವಂಥ ಇದು ಯಾವುದು ಡ್ರೆಸ್ ಬೇರೆ ಬ್ಯಾಗ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಈ ವೈಟ್ ಮತ್ತು ಬ್ರೌನ್ ಕಾಂಬಿನೇಷನ್ ಇರೋವಂಥ ಬ್ಯಾಗು. ಸೊ ಈ ಬ್ಯಾಗ್ ಬಗ್ಗೆ ಹೇಳೋದಾದರೆ, ಈ ಬ್ಯಾಗ್ಗೆ ಒಂದು ಬಂದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಬಟ್ ತುಂಬಾ ಹ್ಯೂಜ್ ಬ್ಯಾಗ್ ಅಂತ ಹೇಳ್ಬೋದು, ತುಂಬಾ ದೊಡ್ಡ ಬ್ಯಾಗು. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನು ಅನ್ನಿಸ್ತು ಅಂದರೆ, ಒಂದು ಜಿಪ್ ಕ್ಲೋಸರ್ ಇಲ್ಲ, ಇಲ್ಲಾಂದರೆ ಯಾವುದೇ ಬಟನ್ ರೀತಿ ಏನೂ ಕೊಟ್ಟಿಲ್ಲ. ಸೊ ಫುಲ್ಲು ಹಾಗೆ ಓಪನ್ ಆಗಿದೆ. ನಾವು ಏನೇ ಸ್ಟಫ್ ಅದರಲ್ಲಿಟ್ರೂ ಏನಾದರೂ ಕಾರಲ್ಲಿ ಟ್ರಾವೆಲ್ ಮಾಡೋವಾಗ ಇಲ್ಲ ಬೇರೆ ಕಡೆ ಫ್ಲೈಟಲ್ಲಿ ಎಲ್ಲಾದರೂ ಹೋಗೋವಾಗ ಅಂತೂ ನಾವು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಜಿಪ್ ಇಲ್ಲದೆ ಇರೋ ಕಾರಣ ಅದು ಎಲ್ಲಿ ಯಾವ ವಸ್ತುಗಳೆಲ್ಲ ಅಲ್ಲಿಲ್ಲೇ ಬಿದ್ದೋಗುತ್ತೆ. ಸೊ ಅದು ಬಿಟ್ಟರೆ ನನಗೆ ಈ ಬ್ಯಾಗ್ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ ಕೂಡ. ಜಿಪ್ ಒಂದು ಕೊಟ್ಟಿದ್ದಿದ್ರೆ ನಾನು ಈ ಬ್ಯಾಗ್ನ ರಿಟರ್ನ್ ಮಾಡ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಬ್ಯಾಗ್ ಬಗ್ಗೆ ಹೇಳೋದಾದರೆ, ನೆಕ್ಸ್ಟ್ ಬ್ಯಾಗ್ ಬಂದು ಇದು ಡ್ರೆಸ್ ಬೇರಿ ಬ್ರ್ಯಾಂಡಿಂದ ತೊಗೊಂಡಿರೋದು ಬ್ಲ್ಯಾಕ್ ಕಲರ್ ಬ್ಯಾಗು. ಸೊ ಈ ಬ್ಯಾಗ್ ಬಂದು ಇದರಲ್ಲೂ ಅಷ್ಟೇ ಸ್ಪೇಸ್ ತುಂಬಾ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಬಟ್ ಅದು ತುಂಬಾ ವೈಡಾಗಿರೋದ್ರಿಂದ ತುಂಬಾ ಲಾರ್ಜಾಗಿ ಕಾಣಿಸುತ್ತೆ, ಅಷ್ಟೇನು ಅದು ನಾವು ವೇರ್ ಮಾಡಿದಾಗ ಲುಕ್ ಏನು ಕೊಡೋದಿಲ್ಲ. ಅದರಿಂದ ನನಗೇನು ಅಷ್ಟು ಇಷ್ಟ ಆಗಿ ಪಿಕ್ಚರಲ್ಲಿ ನೋಡೋಗಿ ಇಷ್ಟ ಆಗಿತ್ತು, ಬಟ್ ಅದು ರಿಸೀವ್ ಆದಮೇಲೆ ನನಗೆ ಯಾಕೋ ಅದ್ರ ಮೇಲೆ ಇಂಟ್ರೆಸ್ಟೇ ಬಂದಿಲ್ಲ. ಸೊ ಅದರಿಂದ ಅದನ್ನು ರಿಟರ್ನ್ ಮಾಡಿಬಿಟ್ಟೆ. ಸೊ ಟೋಟಲ್ ನಾನು 5 ಬ್ಯಾಗ್ಸ್ ಆರ್ಡರ್ ಮಾಡಿದ್ದೆ, ಆಗಲೇ ಸ್ಟಾರ್ಟಿಂಗಲ್ಲಿ 6 ಅಂತ ಹೇಳಿದ್ದೆ, ಸಾರಿ, ಟೋಟಲ್ 5 ಬ್ಯಾಗ್ಸ್ ಆರ್ಡರ್ ಮಾಡಿದ್ದೆ. ಅದರಲ್ಲೂ ಎಷ್ಟೊಂದು ಕನ್ಫ್ಯೂಷನ್ಸ್ ಇತ್ತು, ಒಂದೊಂದು ಬ್ಯಾಗು ಬಂದು ತಿರ್ಗಾ ಎಕ್ಸ್ಚೇಂಜ್ ಮಾಡಿ ರಿಟರ್ನ್ ಮಾಡಿ, ಈ ರೀತಿ ಏನೇನೋ ಕತೆ ಆಯಿತು. ಸೊ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಏನಾದರೂ ಈ ಯಾವುದಾದ್ರೂ 3 ಬ್ಯಾಗ್ಸಲ್ಲಿ ನಿಮಗೂ ಯಾವುದಾದ್ರೂ ಇಷ್ಟ ಇದ್ದರೆ ಇಲ್ಲ ತೊಗೊಬೇಕಂತ ಅಂದ್ಕೊಂಡಿದ್ದೆ, ಖಂಡಿತವಾಗ್ಲೂ ತೊಗೊಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.